ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ ಪ್ರಮುಖ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿತಾ ಹೋಗೋಣ. ಮೊದಲ ವಾಕ್ಯ ಈ ರೀತಿ ಇದೆ. ನೀನು ಏನು ತಿನ್ನುತ್ತಿದ್ದೀಯಾ? ನೀನೇನು ತಿಂತಿದ್ದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ಈಟಿಂಗ್? ವಾಟ್ ಆರ್ ಯು ಈಟಿಂಗ್? ನೀನು ಎಲ್ಲಿ ತಿನ್ನುತ್ತಿದ್ದೀಯಾ? ನೀನು ಎಲ್ಲಿ ಊಟ ಮಾಡ್ತಿದ್ದೀಯಾ ಕೇಳ್ತೀವಲ್ಲ, ವೇರ್ ಆರ್ ಯು ಈಟಿಂಗ್? ವೇರ್ ಆರ್ ಯು ಈಟಿಂಗ್? ನಾನು ರೆಸ್ಟೋರೆಂಟ್ನಲ್ಲಿ ತಿಂತಾ ಇದ್ದೀನಿ, ನಾನು ರೆಸ್ಟೋರೆಂಟಲ್ಲಿ ಊಟ ಮಾಡ್ತಿದ್ದೀನಿ. ಅದಕ್ಕೆ ಉತ್ತರ ಅನ್ನೋ ರೀತಿ ಇದೆ ನೋಡಿ. ನಾನು ರೆಸ್ಟೋರೆಂಟಲ್ಲಿ ಊಟ ಮಾಡ್ತಿದ್ದೀನಿ, ನಾನು ಹೋಟೆಲಲ್ಲಿ ತಿಂತಾ ಇದ್ದೀನಿ ಅನ್ನೋದಕ್ಕೆ ಆ ರೀತಿ ಅರ್ಥದ ವಾಕ್ಯಕ್ಕೆ ಐ ಆಮ್ ಈಟಿಂಗ್ ಇನ್ ಅ ರೆಸ್ಟೋರೆಂಟ್. ಐ ಆಮ್ ಈಟಿಂಗ್ ಇನ್ ಅ ರೆಸ್ಟೋರೆಂಟ್. ನೀನು ಏನನ್ನು ತಿನ್ನಲು ಇಷ್ಟಪಡ್ತೀಯಾ? ಏನು ತಿನ್ನೋಕ್ಕೆ ಇಷ್ಟಪಡ್ತೀಯಾ ಕೇಳೋದಕ್ಕೆ ವಾಟ್ ಡು ಯು ವಾಂಟ್ ಟು ಈಟ್? ವಾಟ್ ಡು ಯು ವಾಂಟ್ ಟು ಈಟ್? ನಾನು ನೂಡಲ್ಸ್ ತಿನ್ನಲು ಇಷ್ಟಪಡ್ತೀನಿ, ನನಗೆ ನೂಡಲ್ಸ್ ಅಂದರೆ ಇಷ್ಟ, ನಾನು ನೂಡಲ್ಸ್ ತಿನ್ನೋಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕೆ ಐ ವಾಂಟ್ ಟು ಈಟ್ ನೂಡಲ್ಸ್. ಐ ವಾಂಟ್ ಟು ಈಟ್ ನೂಡಲ್ಸ್. ನೀನು ಯಾವಾಗ ತಿನ್ನುತ್ತೀಯಾ? ನೀನು ಯಾವಾಗ ತಿಂತೀಯಾ ಕೇಳೋದಕ್ಕೆ ವೆನ್ ವಿಲ್ ಯು ಈಟ್? ವೆನ್ ವಿಲ್ ಯು ಈಟ್? ನಾನು 2 ಗಂಟೆಗೆ ಊಟ ಮಾಡ್ತೀನಿ, ನಾನು 2 ಗಂಟೆಗೆ ತಿಂತೀನಿ ಅನ್ನೋದಕ್ಕೆ ಐ ಶಾಲ್ ಈಟ್ 2 o'clock. ಐ ಶಾಲ್ ಈಟ್ 2 o'clock. ನೀನು ಊಟ ಮಾಡಿದ್ಯಾ? ನಿಂದು ಊಟ ಆಯಿತಾ ಕೇಳ್ತೀವಲ್ಲ, ಡಿಡ್ ಯು ಈಟ್ ಫುಡ್? ಡಿಡ್ ಯು ಈಟ್ ಫುಡ್? ನೀನು ಇದನ್ನು ಯಾಕೆ ತಿಂತಿದೀಯಾ? ನೀ ಇದನ್ನು ಯಾಕೆ ತಿಂತಿದೀಯಾ ಕೇಳೋದಕ್ಕೆ ವೈ ಆರ್ ಯು ಈಟಿಂಗ್ ದಿಸ್? ವೈ ಆರ್ ಯು ಈಟಿಂಗ್ ದಿಸ್? ನನಗೆ ಇದು ಇಷ್ಟ, ಹಾಗಾಗಿ ತಿಂತಾ ಇದ್ದೀನಿ. ಇದು ನನಗಿಷ್ಟ, ಈ ಫುಡ್ ನನಗಿಷ್ಟ, ಈ ತಿಂಡಿ ನನಗಿಷ್ಟ, ಹಾಗಾಗಿ ನಾನು ಇದನ್ನ ತಿಂತಾ ಇದ್ದೀನಿ ಅಂತೀವಲ್ಲ, ಐ ಲೈಕ್ ಇಟ್, ದಟ್ಸ್ ವೈ ಈಟಿಂಗ್ ದಿಸ್. ಐ ಲೈಕ್ ಇಟ್, ದಟ್ಸ್ ವೈ ಈಟಿಂಗ್ ದಿಸ್. ಅವನು ಪ್ರತಿದಿನ ಅನ್ನ ಊಟ ಮಾಡ್ತಾನೆ, ಪ್ರತಿದಿನ ರೈಸ್ ಊಟ ಮಾಡ್ತಾನೆ. ಅವನು ಮುದ್ದೆ ತಿನ್ನಲ್ಲ, ಚಪಾತಿ ತಿನ್ನಲ್ಲ, ರೊಟ್ಟಿ ತಿನ್ನಲ್ಲ, ಏನೂ ತಿನ್ನಲ್ಲ, ಈ ರೀತಿ ಅರ್ಥ. ಅವನು ಪ್ರತಿದಿನ ಊಟ ಮಾಡ್ತಾನೆ, ಅನ್ನ ಊಟ ಮಾಡ್ತಾನೆ ಅನ್ನೋದಕ್ಕೆ ಹಿ ಈಟ್ಸ್ ರೈಸ್ ಡೈಲಿ. ಹಿ ಈಟ್ಸ್ ರೈಸ್ ಡೈಲಿ. ಅವನು ಎಲ್ಲಿ ಊಟ ಮಾಡ್ತಿದ್ದಾನೆ? ಎಲ್ಲಿ ಊಟ ಮಾಡ್ತಿದ್ದಾನೆ ಅವನು ಕೇಳ್ತೀವಲ್ಲ, ವೇರ್ ಈಸ್ ಹಿ ಈಟಿಂಗ್? ವೇರ್ ಈಸ್ ಹಿ ಈಟಿಂಗ್? ಅವರ ಊಟ ಯಾವಾಗ ಮಾಡ್ತಾರೆ? ಅವರು ಊಟ ಯಾವಾಗ ಮಾಡ್ತಾರೆ? ಅವರು ಊಟ ಯಾವಾಗ ಮಾಡ್ತಾರೆ ಕೇಳೋದಕ್ಕೆ ವೆನ್ ದೇ ಈಟ್ ದ ಡಿನ್ನರ್. ವೆನ್ ದೇ ಈಟ್ ದ ಡಿನ್ನರ್. ನನಗೆ ನಾಳೆ ಕಾಲ್ ಮಾಡು, ನಾಳೆ ನನಗೆ ಫೋನ್ ಮಾಡು ಅಂತೀವಲ್ಲ, ಕಾಲ್ ಮೀ ಟುಮಾರೋ. ಕಾಲ್ ಮೀ ಟುಮಾರೋ. ನನಗೆ ಕಾಯಬೇಡ, ನನಗೆ ವೆಯ್ಟ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ವೆಯ್ಟ್ ಫಾರ್ ಮೀ. ಡೋಂಟ್ ವೆಯ್ಟ್ ಫಾರ್ ಮೀ. ಅಲ್ಲಿಗೆ ರಾತ್ರಿ ಹೊತ್ತು ಹೋಗಬೇಡ, ನೈಟ್ ಹೊತ್ತು ಅಲ್ಲಿ ಹೋಗಬೇಡ ಅನ್ನೋದಕ್ಕೆ ನೆವರ್ ಗೋ ದೇರ್ ಅಟ್ ನೈಟ್. ನೆವರ್ ಗೋ ದೇರ್ ಅಟ್ ನೈಟ್. ಇದು ಜನವರಿ ತಿಂಗಳು ಆಗಿತ್ತು, ಈ ಘಟನೆ ಆಗಿದ್ದು, ಈ ಸಂದರ್ಭ ಜನವರಿ ತಿಂಗಳಾಗಿತ್ತು ಅನ್ನೋ ಅರ್ಥದಲ್ಲಿ ಇಟ್ ವಾಸ್ ದ ಮಂತ್ ಆಫ್ ಜನವರಿ. ಇಟ್ ವಾಸ್ ದ ಮಂತ್ ಆಫ್ ಜಾನ್ವರಿ. ಇಲ್ಲಿ ಮಳೆ ಬರ್ತಾ ಇದೆ, ಇಲ್ಲಿ ಮಳೆ ಬರ್ತಿದೆ, ಮಳೆಗಾಲ, ಮಳೆ ಬರ್ತಿದೆ ಇಲ್ಲಿ ಅನ್ನೋದಕ್ಕೆ ಇಟ್ ಈಸ್ ರೈನಿಂಗ್ ಹಿಯರ್. ಇಟ್ ಈಸ್ ರೈನಿಂಗ್ ಹಿಯರ್. ಸಿಗರೆಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ, ಸಿಗರೆಟ್ ಸೇದಬೇಡಿ, ಸಿಗರೆಟ್ ಸ್ಮೋಕ್ ಮಾಡೋದು ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಅರ್ಥ. ಇಟ್ ಈಸ್ ಹಾರ್ಮ್ಫುಲ್ ಟು ಸ್ಮೋಕ್. ಇಟ್ ಈಸ್ ಹಾರ್ಮ್ಫುಲ್ ಟು ಸ್ಮೋಕ್. ಇವತ್ತು ಬಹಳ ಸೆಕೆ ಇದೆ, ಇವತ್ತು ತುಂಬ ಸೆಕೆ ಇದೆ ಅಂತೀವಲ್ಲ, ಇಟ್ ಈಸ್ ವೆರಿ ಹಾಟ್ ಟುಡೇ. ಇಟ್ ಈಸ್ ವೆರಿ ಹಾಟ್ ಟುಡೇ. ನಿನ್ನ ಮೊಬೈಲ್ ರಿಪೇರಿ ಮಾಡಿಸ್ಕೋ, ನಿನ್ನ ಮೊಬೈಲ್ ಹಾಳಾಗಿದೆಯಲ್ಲ, ಮೊಬೈಲ್ ರಿಪೇರಿ ಮಾಡಿಸ್ಕೋ ಅನ್ನೋದಕ್ಕೆ ಗೆಟ್ ಯುವರ್ ಮೊಬೈಲ್ ರಿಪೈರ್ಡ್. ಗೆಟ್ ಯುವರ್ ಮೊಬೈಲ್ ರಿಪೇರ್ಡ್. ಅವಳು ಇಂಗ್ಲೀಷ್ ಮಾತನಾಡಬಲ್ಲಳು, ಅವಳಿಗೆ ಇಂಗ್ಲೀಷ್ ಮಾತಾಡೋಕ್ಕಾಗುತ್ತೆ. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನಾವು ಬರಿಗಾಲಲ್ಲಿ ಹೋಗಲೇಬೇಕು, ಬರಿಗಾಲಲ್ಲೇ ಹೋಗಬೇಕಾಗತ್ತೆ ನಾವು ಅನ್ನೋ ಅರ್ಥ. ವಿ ಹ್ಯಾವ್ ಟು ಗೋ ಆನ್ ಫುಟ್. ವಿ ಹ್ಯಾವ್ ಟು ಗೋ ಆನ್ ಫುಟ್. ನೀನು ಈ ಮನೆಯಲ್ಲಿ ವಾಸ ಮಾಡ್ತೀಯಾ? ನೀನು ಈ ಮನೆಯಲ್ಲೇ ವಾಸ ಮಾಡೋದಾ? ಈ ಮನೆಯಲ್ಲೇ ಇರೋದಾ ನೀನು ಕೇಳೋದಕ್ಕೆ ಡು ಯು ಲೀವ್ ಇನ್ ದಿಸ್ ಹೌಸ್? ಡು ಯು ಲೀವ್ ಇನ್ ದಿಸ್ ಹೌಸ್? ಗಾಂಧೀಜಿ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ? ಗಾಂಧೀಜಿಯವ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ? ಮಾಮೂಲಾಗಿ ಹೇಳುವಂಥ ವಾಕ್ಯ ಇದು. ಹೂ ಡಸ್ ನಾಟ್ ನೋ ಗಾಂಧೀಜಿ? ಹೂ ಡಸ್ ನಾಟ್ ನೋ ಗಾಂಧೀಜಿ? ಅವಳು ಮದುವೆ ಆಗಿಲ್ಲ, ಅವಳು ಮದುವೆ ಆಗಿಲ್ಲ ಅನ್ನೋದಕ್ಕೆ ಶಿ ಡಿಡ್ ನಾಟ್ ಮ್ಯಾರಿ. ಶಿ ಡಿಡ್ ನಾಟ್ ಮ್ಯಾರಿ. ನಾನು ಯಾವುದೇ ಪಾಪ ಮಾಡಿಲ್ಲ, ನಾನು ಯಾವುದೇ ಪಾಪ ಮಾಡಿಲ್ಲ ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯ ಐ ಡಿಡ್ ನಾಟ್ ಕಮಿಟ್ ಎನಿ ಸಿನ್. ಐ ಡಿಡ್ ನಾಟ್ ಕಮಿಟ್ ಎನಿ ಸಿನ್.